ಹಾ 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 ಹೌದು ಹೌದು, ನೋಡಿದ್ಯಾ? ಚೆನ್ನಾಗಿದ್ಯಾ? ಚೆನ್ನಾಗಿದ್ಯಾ? ಸೊ ಗೈಸ್, ಆ ಹುಡುಗಿ ಕರೆದ್ಬಿಟ್ಟು, ಅಣ್ಣ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಹಾಕ್ತೀರಾ ತಾನೆ? ಹೆಲೋ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಜಿಮ್ಗೆ ಹೊರಡ್ತಾ ಇದ್ದೀನಿ. ಇದಕ್ಕೆ ನಾನು ಕೋರ್ಸ್ ಸ್ಟಾರ್ಟ್ ಮಾಡಿ ಬಂತು ಜಿಮ್ಗೆ ಹೋಗ್ಬೇಕು. ಬನ್ನಿ ಹೋಗೋಣ. ಸಾರಿ, ಇಲ್ಲ ತಪ್ಪಲ್ಲಿ ಅದು ಇವಾಗ ವರ್ಕೌಟ್ ಆಗಿದೆ. ಜಿಮ್ಮಿಂದ ಇವಾಗ ಹೊರಡ್ತಾ ಇದ್ದೀನಿ. ಇವಾಗ ಹೊರಟಿ ಫ್ಯಾಕ್ಟ್ರಿಗೆ ಹೋಗಬೇಕು. ಫ್ಯಾಕ್ಟ್ರಿಗೆ ಹೋಗಿ ಪ್ರೊಡಕ್ಷನ್ ಡ್ರಾಯಿಂಗ್ಸ್ನ ಎಕ್ಸ್ಪ್ಲೈನ್ ಮಾಡಬೇಕು. ಎಕ್ಸ್ಪ್ಲೈನ್ ಮಾಡಿದ ನಂತರ ಸೈಟ್ಗೆ ಹೋಗಬೇಕು. ಇವಾಗ ಮನೆಗೆ ಹೋಗಿ ಫ್ರೆಶ್ ಆಗಿ ಫ್ಯಾಕ್ಟ್ರಿಗೆ ಹೋಗಬೇಕು. ಬನ್ನಿ ಹೋಗೋಣ. ನಾನು ಫ್ರೆಶ್ ಆಗಿದ್ದಾಯ್ತು. ಇವಾಗ ಫ್ಯಾಕ್ಟ್ರಿಗೆ ಹೊರಡ್ತಾ ಇದೀನಿ. ಹೇಮಂತ್ ಬರೋದಿಲ್ಲ. ಹೇಮಂತ್ ಸ್ವಲ್ಪ ಬಿಸಿ ಇದ್ದಾನೆ, ಮನೇಲಿ ಏನೋ ಸ್ವಲ್ಪ ಫಂಕ್ಷನ್ ಇದೆ ಅನ್ಬಿಟ್ಟು. ಆ ರೀಸನ್ಗೋಸ್ಕರ ಒಬ್ನೇ ಹೋಗ್ತಾ ಇದ್ದೀನಿ. ಸೈಟ್ಗೆ ರೋಹನ್ ಹೋಗ್ತೇನೆ. ಅಲ್ಲಿ ಸೈಟ್ ಅಲ್ಲಿ ಲೈಕ್ ಇಬ್ರು ಕೂಡ ಒಂದೇ ಕಡೆ ಇತ್ತು ಅಂತಂದ್ರೆ ಎರಡು ಕೆಲಸ ಆಗೋದಿಲ್ಲ. ಆ ರೀಸನ್ಗೋಸ್ಕರ ಸೈಟ್ ಅಲ್ಲಿ ರೋಹನ್ ಇರ್ತಾನೆ. ನಾನು ಇವಾಗ ಫ್ಯಾಕ್ಟ್ರಿಗೆ ಹೋಗ್ತೀನಿ. ಫ್ಯಾಕ್ಟ್ರಿಲಿ ಡ್ರಾಯಿಂಗ್ಸ್ ಎಕ್ಸ್ಪ್ಲೈನ್ ಮಾಡಿ ನಾನ್ ಸಹ ಸೈಟ್ಗೆ ಹೋಗ್ತೀನಿ. ಸೈಟ್ ಪ್ರೋಗ್ರೆಸ್ ಆಗಿದೆ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಇವಾಗ ಬನ್ನಿ ಫ್ಯಾಕ್ಟ್ರಿಗೆ ಹೋಗೋಣ. ಡಿಸೈನ್ಸ್ ಎಕ್ಸ್ಪ್ಲೈನ್ ಮಾಡಿ ಇವಾಗ ಹೊರಡ್ತಾ ಇದ್ದೀನಿ. ಈ ಫ್ಯಾಕ್ಟ್ರಿ ಔಟ್ಸ್ಕರ್ಟ್ಸ್ ಅಲ್ಲಿ ಇದೆ, ತುಂಬಾ ದೂರದಲ್ಲಿದೆ. ಸೊ ಆ ರೀಸನ್ಗೋಸ್ಕರ ಫ್ಯಾಕ್ಟ್ರಿ ಅವರೇ ನಮಗೆ ಟ್ರಾನ್ಸ್ಪೋರ್ಟ್ ಎಲ್ಲ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಇವಾಗ ರೋಹನ್ ಆಲ್ರೆಡಿ ಸೈಟ್ಗೆ ಹೋಗಿದ್ದಾನೆ. 1:30ಗೆ ಹೋಗ್ತೀನಿ ಅಂತ ಹೇಳ್ದ. ಇವಾಗ ನಾನು ಸಹ ಸೈಟಿಗೆ ಹೋಗ್ತಾ ಇದ್ದೀನಿ. ಸೈಟ್ಗೆ ಹೋಗಿ ಏನಿದೆ ಅಪ್ಡೇಟ್ ಮಾಡ್ತೀನಿ. ತುಂಬಾ ದಿನ ಆದ್ಮೇಲೆ ಒಬ್ನೇ ಓಡಿಸ್ತಾ ಇದೀನಿ ಕಾರಲ್ಲಿ ಒಬ್ನೇ ಇದ್ದೀನಿ. ಯಾಕಂದ್ರೆ ಹೇಮಂತ್ ಕೂಡ ಇವತ್ತು ಆಬ್ಸೆಂಟ್ ಅಲ್ವಾ, ರೋಹನ್ ಕೂಡ ಇಲ್ಲ. ಒಬ್ನೇ ಕಾರ್ ಓಡಿಸ್ತಾ ಇರೋದಕ್ಕೆ ಸ್ವಲ್ಪ ಬೋರ್ ಆಗ್ತಿದೆ. ಬೋರ್ ಆಗಿದ್ದಕ್ಕೆ ನಿದ್ದೆ ಕೂಡ ಬರ್ತೈತೆ. ಇಲ್ಲಿ ನಿದ್ದೆ ಬರಂಗ ಆಗ್ತಿದೆ. ಇವಾಗ ಹಂಗೆ ಸಾಂಗ್ ನ ಸ್ವಲ್ಪ ಜೋರಾಗಿ ಹಾಕೊಂಡು ಹೋಗ್ತಾ ಇದ್ದೀನಿ. ಇವಾಗ ಸೈಟ್ಗೆ ಹೋಗಿ ಸೈಟ್ ಪ್ರೋಗ್ರೆಸ್ ಏನಿದೆ ಅಂತ ತೋರಿಸ್ತೀನಿ. ಆಕ್ಚುಲಿ ಸ್ಪೀಡ್ ಲಿಮಿಟ್ 120 ಇರೋದು ಎಕ್ಸ್ಪ್ರೆಸ್ ವೇ ಅಲ್ಲಿ, ಬಟ್ ನಾನು 80ಲೇ ಹೋಗ್ತಾ ಇದ್ದೀನಿ. 120 ಹೋಗ್ಬೋದು. ಯಾಕೆ ಮೊದಲೇ ನಿದ್ದೆ ಬರಂಗೈತೆ, ಮತ್ತೆ ಸುಮ್ಮನೆ ಏನಾರು ಆಯ್ತು ಯಾಕೆ, ಆ ರೀಸನ್ಗೋಸ್ಕರ ನಿಧಾನಕ್ಕೆ ಆರಾಮಾಗಿ ಹೋಗ್ತಾ ಇದ್ದೀನಿ. ಸೈಟಿಗೆ ಬಂದಿದ್ದೀನಿ. ಒಬ್ಬನೇ ಇರೋದು. ರೋನ್ ಬರ್ತೀನಿ ಅಂದ. ಮೋಸ್ಟ್ಲಿ ಬರೋದು ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ. ಏನು ಮಾಡ್ತಿದಾರೋ ಗೊತ್ತಿಲ್ಲ. ಕಾರ್ಪೆಂಟರ್ಸು ಊಟ ಮಾಡ್ತಿದ್ದಾರೆ. ಎಲ್ಲೋ ಲ್ಯಾಮಿನೇಟ್ ಪೇಸ್ಟಿಂಗ್ ಎಲ್ಲ ಆಗಿದೆ. ಪಾರ್ಟಿಷನ್ ವಾಲ್ದು ಬೇಸ್ ಆಗಿದೆ. ಪೂಜಾದು ಇನ್ನೂ ಆಗ್ತಿದೆ ಲ್ಯಾಮಿನೇಟ್ ಪೇಸ್ಟಿಂಗ್, ನೀವು ನೋಡ್ಬೋದು. ಅಂಡ್ ಇಲ್ಲಿ ಪಾರ್ಟಿಷನ್ ವಾಲ್ದು ಫ್ಲಾಪ್ಸ್ ಎಲ್ಲ ರೆಡಿ ಆಗಿದೆ. ಪೂಜಾ ಮೇಲೆ ಇನ್ನೊಂದು ಸ್ತೂಪ ಬರ್ಬೇಕಂತ, ಅದೆಲ್ಲ ರೆಡಿ ಆಗ್ತಿದೆ. ನೆಕ್ಸ್ಟ್ ಪ್ರೋಸೆಸ್ ಏನಿದೆ ಅದನ್ನ ಸ್ಟಾರ್ಟ್ ಮಾಡಬೇಕು. ಕಾಟ್ ಕೂಡ ಇಲ್ಲಿ ರೆಡಿ ಆಗಿದೆ. ಇದೇನು ನೋಡ್ತಾ ಇರೋ ಇದು ಬೇಸ್. ಸೊ ಇದ್ರ ಮೇಲೆ ಕೂಡ ಲ್ಯಾಮಿನೇಟ್ ಹಾಕಬೇಕು. ಯಾಕೆ ಅಂತ ಅಂದ್ರೆ ಓವರ್ ದ ಪೀರಿಯಡ್ ಆಫ್ ಟೈಮ್ ಮನೆ ಎಲ್ಲ ವೈಟ್ ಮಾಡಬೇಕಾದ್ರೆ ನೀರೇನಾದ್ರೂ ಹೋಗಿ ಕರೋಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಲ್ಯಾಮಿನೇಟ್ ಮಾಡಿ ಸೆಕ್ಯೂರ್ ಮಾಡ್ತು ಅಂತ ಅಂದ್ರೆ ಸಿಚುವೇಶನ್ ಎಲ್ಲ ಓವರ್ಕಮ್ ಮಾಡ್ಬೋದು. ಇಲ್ಲೂ ಸಹ ಅಷ್ಟೇ. ಕಾಟ್ ಇಂಟರ್ನಲ್ ಸೊ ಗೈಸ್, ಇವಾಗ ಏನ್ ನೋಡಿದ್ರಿ ಅಲ್ಲ, ಅದು ಲ್ಯಾಮಿನೇಟ್ ಕಟ್ಟಿಂಗು. ಅದು ಯಾವ ಝೋನ್ಗೆ ಅಂದ್ರೆ ಆರ್ಚ್ ಪನೆಲಿಂಗ್ ಏನಿದೆಯಲ್ಲ ಆ ಏರಿಯಾಗೆ ಯೂಸ್ ಮಾಡೋಕ್ಕೆ ನಾವು ಈ ತರ ಕಟ್ ಮಾಡ್ಕೊಂಡು ಯೂಸ್ ಮಾಡ್ತಾ ಇದೀವಿ. ಇಲ್ಲ ಅಂತಂದ್ರೆ ಅದು ಫಿನಿಶಿಂಗ್ ಬರಲ್ಲ. ಕೆಳಗಿರೋ ಫ್ರೇಮ್ ಸಹ ನಾವು ಅದೇ ರೀತಿ ಕಟ್ ಮಾಡಿ ಯೂಸ್ ಮಾಡಿದೀವಿ. ಸೊ ಇವಾಗ ಇದನ್ನು ಸಹ ಹಾಗೆ ಕಟ್ ಮಾಡಿದೀವಿ. ಫಿನಿಶಿಂಗ್ ನಮಗೆ ಈ ಪ್ರಾಜೆಕ್ಟ್ ಅಲ್ಲಿ ನನಗೆ ಫಿನಿಶಿಂಗ್ ಮೇಲೆ ತುಂಬಾ ಫೋಕಸ್ ಮಾಡಿದ್ದೀನಿ. ನಾವು ಯಾವುದೇ ವರ್ಕ್ ಮಾಡಿದ್ರು ಕೂಡ ಫಿನಿಶಿಂಗ್, ಟೈಮ್ ಲೈನ್, ಕ್ವಾಲಿಟಿ, ಸೊ ಇದಿಷ್ಟು ಮೈಂಟೈನ್ ಮಾಡ್ಕೊಂಡು ಹೋದ್ರೆ ನಮ್ದು ಕೂಡ ಗ್ರೋತ್ ಕೂಡ ಚೆನ್ನಾಗಿರುತ್ತೆ. ಇನ್ನೊಬ್ರಿಗೆ ಹೇಳೋ ಸ್ಥಾನದಲ್ಲಿ ಇರ್ತೀವಿ ಹೊರತು ಇನ್ನೊಬ್ರ ಹತ್ರ ಹೇಳ್ಸ್ಕೊಳ್ಳೋ ಸ್ಥಾನದಲ್ಲಿ ಇರೋದಿಲ್ಲ. ಸೊ ಗೈಸ್, ಇವಾಗ ಕಾರಲ್ಲಿ ವಿಡಿಯೋ ಎಡಿಟ್ ಮಾಡೋಣ ಅಂತ ಬಂದೆ. ಮೋಸ್ಟ್ ಪ್ರಾಬಬ್ಲಿ ರೋಹನ್ ಬರ್ಬೋದು. ಟೈಮ್ ಆಲ್ರೆಡಿ 4:15 ಗಂಟೆಗೆ ಬರ್ತಾನೆ ಏನೋ ಗೊತ್ತಿಲ್ಲ. ಅಂತೂ ಅಂದ್ರೆ ಅವ್ನು ಬರೋ ಅಷ್ಟೊತ್ತಿಗೆ ಎಲ್ಲ ಕೆಲಸನ ಆಗೋಗ್ಬಿಟ್ಟಿರುತ್ತೆ ಅಲ್ಲಿ, ಇನ್ನೇನಿಲ್ಲ. ಅವನು ಕೂಡ ಲೈಕ್ ಏನೋ ಸ್ವಲ್ಪ ಕೆಲ್ಸದ ಮೇಲೆ ಹೋಗಿಯಾನೆ.
ರೀಸನ್ಗೋಸ್ಕರ ಅವನಿಗೂ ಕೂಡ ಬರೋಕ್ಕಾಗ್ತಿಲ್ಲ. ವಿಡಿಯೋ ಎಡಿಟ್ ಮಾಡೋಣ ಬನ್ನಿ. ಗೈಸ್ ಯಾಕೋ ಫುಲ್ ನಿದ್ದೆ ಬರಂಗೆ ಆಗ್ತಾ ಇತ್ತು. ಈಗ ಮಲ್ಕೊಂಡಿದ್ದೆ, ಅದಕ್ಕೆ ಇವಾಗ ಹೋಗ್ಬಿಟ್ಟು ಬ್ಲ್ಯಾಕ್ ಕಾಫಿ ಕುಡಿಯೋಣ ಅಂದ್ಬಿಟ್ಟು ಬೇಕ್ರಿ ಹುಡಿಕೊಂಡು ಹೋಗ್ತಾ ಇದ್ದೀನಿ. ಬ್ಲ್ಯಾಕ್ ಕಾಫಿ ಕುಡಿದ್ಬಿಟ್ಟು ಎಡಿಟಿಂಗ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಎಡಿಟಿಂಗ್ ಮಾಡಿಬಿಟ್ಟು ನನಗೆ ಸೈಟ್ ಕಂಡೀಷನ್ ಏನಿದೆ ಅಂತ ತೋರಿಸ್ಬಿಟ್ಟು ನಾನು ಡೇ ಎಂಡ್ ಮಾಡ್ತೀನಿ. ಈ ಸೈಟ್ ಅಲ್ಲಿ ಶಟರ್ಸ್ ಎಲ್ಲ ಏನಿದೆ ಅಲ್ಲ, ಶಟರ್ಸ್ ಮತ್ತೆ ಬ್ಯಾಕ್ ಪ್ಯಾನಲ್ಸ್ ನಾನು ಫ್ಯಾಕ್ಟ್ರಿಲಿ ಪ್ರೆಸ್ ಮಾಡ್ಸೋಣ ಅಂದ್ಬಿಟ್ಟು ಪೋಟ್ರಿ ಬುಕ್ ಮಾಡಿದೆ. ಪೋಟ್ರಿ ಇವಾಗ ಬರ್ತಿದೆ, ನೀವು ನೋಡ್ಬೋದು. ಫಸ್ಟ್ ಸ್ಟ್ರೈಟ್ ಬಂದಿದ್ರು, ಅಲ್ಲಿ ಲೋಡ್ ಮಾಡಕ್ಕೆ ಇಲ್ಲಿ ಯೂಟರ್ನ್ ಮಾಡಕ್ ಆಗಲ್ಲ ಅಂತ ಅಂದ್ಬಿಟ್ಟು ಹೋಗಿ ಮತ್ತೆ ಯೂಟರ್ನ್ ಮಾಡ್ಕೊಂಡು ಇವಾಗ ರಿವರ್ಸ್ ಅಲ್ಲಿ ಬರ್ತಿದ್ದಾರೆ. ಸೊ ಇವಾಗ ನಮ್ ಕಾರ್ಪೆಂಟರ್ಸ್ ಎಲ್ಲ ಲ್ಯಾಮಿನೇಟ್ಸ್ ನ ಲೋಡ್ ಮಾಡ್ತಿದ್ದಾರೆ, ತೋರಿಸ್ತೀನಿ ನೋಡಿ. ಎಲ್ಲ ಕೆಳಗೆ ಇಳಿಸ್ತಿದ್ದಾರೆ. ಪ್ಲೈ ಮತ್ತೆ ಲ್ಯಾಮಿನೇಟ್ಸ್ ನ ಲೋಡ್ ಮಾಡ್ತೀವಿ. ಲೋಡ್ ಮಾಡಿದ ನಂತರ ಫ್ಯಾಕ್ಟ್ರಿಗೆ ಅದು ಡಿಸ್ಪ್ಯಾಚ್ ಆಗುತ್ತೆ. ಏನಕ್ಕೆ ನಾನು ಫ್ಯಾಕ್ಟ್ರಿಲಿ ಪ್ರೆಸಿಂಗ್ ಮಾಡಿಸ್ತಾ ಇದೀನಿ ಅಂತ ಅಂದ್ರೆ, ಒಂದು ನಾವ್ ಇಲ್ಲೇ ಸೈಟ್ ಅಲ್ಲೇ ಮಾಡಿಸ್ಬೋದು. ಶಟರ್ಸ್ ಇರೋದ್ರಿಂದ ಯೂಸೇಜ್ ಜಾಸ್ತಿ ಇರುತ್ತೆ, ಫಿನಿಶಿಂಗ್ ಸ್ವಲ್ಪ ಜಾಸ್ತಿ ಬೇಕೇ ಬೇಕು. ಇಲ್ಲ ಅಂತ ಅಂದ್ರೆ ಓವರ್ ದ ಪೀರಿಯಡ್ ಆಫ್ ಟೈಮ್ ಏರ್ ಬಬಲ್ ಫಾರ್ಮ್ ಆಗೋದು. ವೆದರ್ ಕೂಡ ಹೀಟ್ ಇದೆ, ಸಮ್ಮರ್ ಬರ್ತಿದೆ ಅಲ್ಲ, ಸೊ ಕೆಲವೊಂದ್ಸಲಿ ಕರೆಕ್ಟ್ ಆಗಿ ಸ್ಟಿಕ್ ಆಗಲ್ಲ. ಸೊ ನಾನು ಈ ಚಾನ್ಸಸ್ ಎಲ್ಲ ಯಾಕೆ ತಗೊಂಡ್ಬೇಕು ಅಂತ ಅನ್ಬಿಟ್ಟು ನನ್ನ ಫ್ಯಾಕ್ಟ್ರಿಗೆ ಪ್ರೆಸಿಂಗ್ ಮಾಡಕ್ ಕಳಿಸ್ತಾ ಇದೀನಿ. ಈವನ್ ಸ್ಮೂತ್ ಫಿನಿಶ್ ಬರುತ್ತೆ, ಟೈಮ್ ಬೇಗ ಆಗುತ್ತೆ. ಮೇನ್ ರೀಸನ್ ಏನಂತ ಅಂದ್ರೆ ಟೈಮ್ ಲೈನ್ ಅಚೀವ್ ಮಾಡೋದಕ್ಕೆ ಅಂಡ್ ಫಿನಿಶಿಂಗ್ ಅಚೀವ್ ಮಾಡೋದಕ್ಕೆ. ಸೊ ಗೈಸ್, ಇವಾಗ ಹುಡುಗಿ ನನ್ನ ಕರೀತಿದೆ, ಅಣ್ಣ ಬನ್ನಿ ಇಲ್ಲಿ ಅಂತ. ಏನಂತ ಕೇಳ್ಕೊಂಬರೋಣ ಬನ್ನಿ. ಏನಾಯ್ತು? ಹಾ ಹಾ ಹೌದು ಹೌದು, ನೋಡಿದ್ಯಾ? ಚೆನ್ನಾಗಿದ್ಯಾ? ಚೆನ್ನಾಗಿದ್ಯಾ? ಸೊ ಗೈಸ್, ಆ ಹುಡುಗಿ ಕರೆದ್ಬಿಟ್ಟು, ಅಣ್ಣ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಹಾಕ್ತೀರಾ ತಾನೆ ಹೇಳ್ತಿತ್ತು. ಸೊ ನನಗೆ ಫುಲ್ ಖುಷಿ ಆಗ್ತಿದೆ, ನನಗೆ ಫುಲ್ ಬಟರ್ಫ್ಲೈಸ್ ಬಂದಂಗೆ ಆಗ್ತಿದೆ ಸ್ಟೊಮಕ್ಸ್ ಅಲ್ಲಿ. ಸಣ್ಣ ಹುಡುಗರು ನಮ್ಮನ್ನ ನೋಟಿಸ್ ಮಾಡಿದ್ದಾರೆ, ಸೊ ಹ್ಯಾಪಿ ಫಾರ್ ದಟ್. ಸೊ ಅವರು ಕೂಡ ರೀಲ್ಸ್ ನೋಡ್ತಿದ್ದಾರೆ. ಈ ಸಣ್ಣ ಏಜ್ಗೆ ನಮ್ಮನ್ನ ನೋಟಿಸ್ ಮಾಡಿದಾರಲ್ಲ ನಮ್ಮ ಚಾನಲ್ನ, ಸೊ ಹ್ಯಾಪಿ ಫಾರ್ ದಟ್. ಸೊ ನೋಡಿ, ನೀವು ಕೂಡ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಇನ್ ಕೇಸ್ ಕಾಂಟೆಂಟ್ ಅಲ್ಲಿ ಏನಾದ್ರು ಇಂಪ್ರೂವ್ ಮಾಡ್ಕೊಬೇಕಂತಂದ್ರೆ ಹೇಳಿ, ನಾನು ಅದನ್ನ ಇಂಪ್ರೂವ್ ಮಾಡ್ಕೊತೀನಿ. ಅವಾಗ ಇನ್ನ ಬೆಟರ್ ಕಾಂಟೆಂಟ್ ಮಾಡ್ತೀನಿ. ಅವಾಗ ನಿಮ್ಗೂ ಸಹ ಶೇರ್ ಮಾಡಕ್ಕೆ ಕಾನ್ಫಿಡೆನ್ಸ್ ಇರುತ್ತೆ. ನೀವು ಸಹ ನನಗೆ ಹಾಗೆ ಸಪೋರ್ಟ್ ಮಾಡ್ತಾ ಇರಿ. ಸೋ ಮಚ್. ನೋಡಿದ್ರಿ ಅಲ್ಲ ನಮ್ಮ ಕಾರ್ಪೆಂಟರ್ಸ್ ಎಷ್ಟು ಶಾರ್ಪ್ ಇದ್ದಾರೆ ಅಂತ. ಫುಲ್ ಮೇಲಿಂದ ಹಂಗೆ ಜುಪ್ ಅಂತ ಡ್ರಾಪ್ ಮಾಡಿಸ್ತಾರೆ ಪ್ಲೈನ. ಸೊ ಗೈಸ್, ರೋಹನ್ ಬರ್ತೀನಿ ಅನ್ನೋ ಹಂಗೆ ಕೈ ಕೊಟ್ಬಿಟ್ಟ. ಅಂದಮೇಲೆ ಫುಲ್ ಕೆಲಸ ಕೊಡ್ತೀನಿ ಅವನಿಗೆ. ಸೊ ಗೈಸ್, ನಮ್ಮ ಕಾರ್ಪೆಂಟರ್ಸು ಆ್ಯಂಗಲ್ ಅಲ್ಲಿ ಬೋರ್ಡ್ನ ಇಳಿಸ್ತಿದ್ದಾರೆ. ಆ್ಯಂಗಲ್ ಇಲ್ಲಿದೆಯಲ್ಲ, ಇಲ್ಲಿಂದೆಲ್ಲ ಇಳಿಸ್ಕೊಂಡು ಹೋಗ್ತಿದ್ದಾರೆ. ಇಲ್ಲಿಂದನೂ ಇಳಿಸಿದ್ರು, ಸ್ಟೆಪ್ಸಿಂದ ಇಳಿಸಿದ್ರು, ಅಲ್ಲಿಂದ ಡ್ರಾಪ್ ಮಾಡಿದ್ರು. ಎಲ್ಲ ಆ್ಯಂಗಲಿಂದನೂ ಡ್ರಾಪ್ ಮಾಡಿಬಿಟ್ರು. ಎಲ್ಲ ಆ್ಯಂಗಲಿಂದನೂ ಡ್ರಾಪ್ ಲೈನ ಇಳಿಸ್ಕೊಂತಿದ್ದಾರೆ. ಅಪ್ಪ ನಮ್ಮ ಕಾರ್ಪೆಂಟರ್ಸು ಶೀಟು ಹಾಗೆ ಫ್ಲಾಟ್ ಬಿಡ್ತು ಅಂತಂದ್ರೆ ಇಲ್ಲಿ ಬ್ರೇಕ್ ಆಗ್ಬಿಡುತ್ತೆ ಅಂದ್ಬಿಟ್ಟು ಫೋಲ್ಡ್ ಮಾಡಕ್ ಹೋದ್ರು. ಫೋಲ್ಡ್ ಮಾಡಕ್ ಹೋದಾಗ ಕಟ್ ಆಗೋಯ್ತು. ಸೊ ಇವಾಗ ಅದಕ್ಕೆ ಬೇರೆ ಶೀಟ್ನ ಕಟ್ ಮಾಡಕ್ ಹೋಗಿದ್ರೆ ಬೋಲ್ತಾ जी आप फैक्ट्री को जा रहा था, कभी प्रेसिंग होने के लिए डोर वगैरह सभी रोड हो गया था. ಏನ್ ಹೇಳಿದ್ರು ನನಗೇನು ಅರ್ಥನೇ ಆಗ್ಲಿಲ್ಲ. ಎಲ್ಲ ಫಾಸ್ಟ್ ಆಗಿ ಹೇಳ್ತಿದ್ದಾರೆ. ಸೊ ಗೈಸ್, ನೋಡಿದ್ರಿ ಅಲ್ಲ, ನಮ್ಮ ಕಾರ್ಪೆಂಟರ್ಸ್ ಎಲೆಕ್ಟ್ರಿಷಿಯನ್ ಕೂಡ ಆಗ್ಬಿಟ್ಟಿದ್ದಾರೆ. ಸೈಟಲ್ಲಿ ಕೆಲಸ ಮಾಡ್ತಾ ಮಾಡ್ತಾ. बोलते जी उसको? हाँ, चला गया अभी एक नया बनाने पर. ये इधर से बेंड हो गया. ओम शांति. बेंड हो गया वो. हाँ, उसने पैर रखा ना, हाँ हाँ हाँ, तो वैसे हो गया है. जय हो. सोमन हो गया. जय हो. सक्सेस हुआ हमारा. ಸೊ ಗೈಸ್, ನೋಡಿದ್ರಿ ಅಲ್ಲ, ನಮ್ಮ ಕಾರ್ಪೆಂಟರ್ಸು ಕಾರ್ಪೆಂಟ್ರಿ ವರ್ಕ್ ಮಾಡ್ತಾ ಮಾಡ್ತಾ ಎಲೆಕ್ಟ್ರಿಷಿಯನ್ಗೂ ವರ್ಕ್ ಕೂಡ ಮಾಡಿ ಸೈಟಲ್ಲಿ ಲೈಟ್ ತರಿಸ್ಬಿಟ್ರು. ತರಿಸಿದಾರೆ. ಉನ್ಕ ನಾಮ್ ಕ್ಯಾ ಹೈ?
इसका लाइट 2 प्लेट है नहीं उसका नाम पूछ रहा है मैंने. इसका नाम क्या हाँ विकू 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 विक्कू विक्कू बिश्नोई राजपथ. मिलेंगे. ಬಾಯ್ ಬಾಯ್ ಬಾಯ್. ಸೊ ಗೈಸ್ ಇವಾಗ ಕಾರ್ಪೆಂಟರ್ಸ್ಗೆ ಟಾಟಾ ಹೇಳಿ ಅಲ್ಲಿ ನಾವು ಫ್ಯಾಕ್ಟ್ರಿಗೆ ಸ್ವಲ್ಪ ಬೋರ್ಡ್ಸ್ ಶಾರ್ಟೇಜ್ ಆಗಿತ್ತು. ಅದನ್ನ ನಾನು ಅಲ್ಲಿಂದ ಅಲ್ಲೇ ನಮ್ಮ ಹಾರ್ಡ್ವೇರ್ ಶಾಪ್ ಹತ್ರನೇ ಇತ್ತು ಫ್ಯಾಕ್ಟ್ರಿ ಸಹ, ಅಲ್ಲಿಗೆ ಡಿಸ್ಪ್ಯಾಚ್ ಮಾಡಕ್ಕೆ ಹೇಳಿದ್ದೀನಿ. ಅಂಡ್ ಇವಾಗ ಇಲ್ಲಿಂದ ಹೊರಡ್ತಾ ಇದೀವಿ. ಇದೆ ಇವತ್ತು. ಸೊ ಸೈಟ್ ವರ್ಕ್ ಎಲ್ಲ ಮುಗೀತು, ವಿಡಿಯೋ ಎಡಿಟಿಂಗ್ ಕೂಡ ಆಗಿದೆ ನಂದು. ಹೊರಡ್ತಾ ಇದೀನಿ. ಮನೆಗೆ ಹೋಗ್ಬಿಟ್ಟು ಊಟ ಮಾಡಿ ತಚ್ಚಿ. ಈ ಬ್ಲಾಗ್ ಏನಾದ್ರು ಇಷ್ಟ ಆಗಿತ್ತು ಅಂತ ಅಂದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಸಹ ಶೇರ್ ಮಾಡಿ. ಮುಂದೆ ಸಿಗೋಣ. ಜೈ ಶ್ರೀರಾಮ್.